ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಕ್ಕಳಿಗಂತೂ ಇದು ತುಂಬ ಇಷ್ಟ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೆ ಮಾಡುವಂತಹ ಒಂದು ಆಲೂ ಪರೋಟ. ಅದನ್ನು ಹೇಗೆ ಮಾಡುವುದು ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಒಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಅದು ಬಿಸಿ ಆಗ್ತಾ ಬಂದ ಕೂಡಲೇ ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಾಸಿವೆ ಸಿಡಿತಾ ಇದೆ ಅನ್ನುವಾಗ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳಿ. ಜೀರಿಗೆನು ಇನ್ನೇನು ಸಿಡಿತಿದೆ ಅನ್ನುವಾಗ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸಿ. ಈ ಮೆಂತ್ಯ ಸೊಪ್ಪಿನ ಘಮ ಆಲೂ ಪರೋಟಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಯಾವುದರ ಅವಶ್ಯಕತೆಯೂ ಇಲ್ಲ, ಅಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ. ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಆವಾಗ ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದು ಮೆತ್ತಗಾಗ್ತಾ ಬಂದಂಗೆ ಅದಕ್ಕೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಪೌಡ್ರನ್ನು ಹಾಕ್ಕೊಳ್ಳಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡಬಹುದು. ಒಂದು ಅರ್ಧ ಚಮಚ ಹಳದಿ ಪೌಡ್ರನ್ನು ಹಾಕ್ಕೊಳ್ಳಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳಿ. ಬೇಕಂದರೆ ಹಸಿಮೆಣಸು ಬೇಕಂದರೆ ಹಾಕ್ಕೋಬೋದು. ನಾನು ನಮ್ಮನೇಲಿ ಚಿಕ್ಕ ಮಕ್ಕಳಿರೋದ್ರಿಂದ ಒಂದು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ನಾನು ಇಲ್ಲಿ 5 ಮೀಡಿಯಮ್ ಸೈಜ್ ಬಟಾಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೋಬೋದು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದನ್ನೇ ಬೇಕಂದರೂ ಹಾಕ್ಕೋಬೋದು. ಇದೆಲ್ಲ ಹಾಕಿ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಅಂದರೆ ಆಲೂಗಡ್ಡೆ ಸ್ವಲ್ಪ ಪಿತ ಅಂತಿರುತ್ತಲ್ಲ ಅದಕ್ಕಾಗಿ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಂದು ಉಂಡೆಯನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಬಿಡಿ ಫಸ್ಟೇ. ಆವಾಗ ನಮಗೆ ಹೊರಗಡೆ ಗೋಧಿ ಹಿಟ್ಟಿನ ಕವರ್ ಮಾಡಬೇಕಲ್ಲ, ಅದು ಎಷ್ಟು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದು 10 ಉಂಡೆ ಆಗಿದೆ. ಅದು ಆ 10 ಉಂಡೆಗೆ ಬೇಕಾಗುವಷ್ಟೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾವು ಉಂಡೆಗಳನ್ನು ಮಾಡ್ಕೋಬೋದು. 1 ಲೋಟ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ, ನೋಡಿದ್ರಲ್ಲ, ಅದು ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ಒಂದು 8 ರಿಂದ 9 ಸೌಟು ಮೀಡಿಯಮ್ ಸೈಜಿನ ಸೌಟಲ್ಲಿ ಒಂದು 9 ಸೌಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ಕುದೀತಾ ಇರೋ ನೀರನ್ನು ಹಾಕಿ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದು ಒಂದು ಸ್ವಲ್ಪ ಹೊತ್ತಾದಮೇಲೆ ಆರುತ್ತಲ್ಲ, ಆವಾಗ ಕೈನಲ್ಲೇ ಕಲಿಸ್ಬೋದು. ಆಮೇಲೆ ಬೇಕಂದರೆ ತಣ್ಣೀರನ್ನು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. 1 ಲೋಟ ಆಗುವಷ್ಟು ಬಿಸಿ ನೀರು ಹಾಕಿಬಿಟ್ರೆ ಚಪಾತಿನೂ ತುಂಬ ಸಾಫ್ಟಾಗಿ ಬರುತ್ತೆ, ಪರೋಟಕ್ಕೂ ಚೆನ್ನಾಗಾಗುತ್ತೆ. ಕೈಯಲ್ಲಿ ಒಂದು ಹದಕ್ಕೆ ಕಲಸಿ ಆದಮೇಲೆ ಒಂದೇ 1 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ರುಚಿನೂ ಚೆನ್ನಾಗಿರುತ್ತೆ, ಸಾಫ್ಟಾಗಿಯೂ ಬರುತ್ತೆ ಪರೋಟ. ಆಮೇಲೆ ಚಪಾತಿ ಹಿಟ್ಟು ಸಹ ಇದೇ ಥರ ಮಾಡ್ಕೊಳ್ಳಿ. ತವಾ ಮೇಲೇ ಪುಲ್ಕ ಥರ ಊದ್ಕೊಳ್ಳುತ್ತೆ ಚಪಾತಿ. ಆಮೇಲೆ ದಿನ ಎಲ್ಲ ಸಾಫ್ಟಾಗಿರುತ್ತೆ, ಡಬ್ಬಕ್ಕೆ ಹಾಕಿಟ್ರಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದೇ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಚಪಾತಿ ಮಾಡಿ ನೋಡಿ ಒಮ್ಮೆ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ, 10 ಉಂಡೆಗಳನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಆಮೇಲೆ ಒಂದು ಸಿಲಿಕಾನ್ ಶೀಟ್, ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೇನೆ, ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೇನೆ. ತುಂಬ ಚೆನ್ನಾಗಾಗುತ್ತೆ ಇದು. ಏನಕ್ಕೆ ಅಂದರೆ ತುಂಬ ಡಸ್ಟ್ ಮಾಡ್ಕೊಳ್ಳೋದು ಬೇಕಾಗಲ್ಲ, ಅದಕ್ಕಾಗಿ. ನೋಡಿ, ಸ್ವಲ್ಪ ಡಸ್ಟ್ ಮಾಡಿಕೊಂಡು ಈ ಉಂಡೆನ ಸೈಡಿಗೆ ಮಾತ್ರ ಲಟ್ಟಿಸಿ. ಏನಕ್ಕೆ ಅಂದರೆ ಅದನ್ನೆಲ್ಲ ಸೇರಿಸಿ ಒಂದೇ ಕಡೆ ಹಾಕಬೇಕಾಗುತ್ತೆ. ಈ ರೀತಿ ಸ್ಟಫ್ ಮಾಡಬೇಕಿದ್ರೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ರೀತಿ ಅದನ್ನು ಸ್ಟಫ್ ಮಾಡಿ ಇಟ್ಕೊಂಬಿಡಿ. ಎಲ್ಲನೂ ಒಮ್ಮೆಗೆ ಮಾಡ್ಕೊಂಬಿಡ್ತೇನೆ ನಾನು. ಆಮೇಲೆ ಲಟ್ಟಿಸ್ತಾ ಬೇಯಿಸೋಕ್ಕೆ ಚೆನ್ನಾಗಾಗುತ್ತೆ ಅಂತ ಒಂದೊಂದೇ ಮಾಡ್ತಾಯಿದ್ರೆ ಮತ್ತು ಲೇಟ್ ಆಗುತ್ತೆ. ಆಮೇಲೆ ಕೈಗೆ ಅದು ಪೊಟ್ಯಾಟೊ ಸ್ಟಫ್ ಇದೆಯಲ್ಲ ಅದೆಲ್ಲ ತಗಲುತ್ತೆ ಅಂತ ಫಸ್ಟ್ ಒಮ್ಮೆ ಎಲ್ಲನೂ ಈ ರೀತಿ ಲಟ್ಟಿಸ್ಕೊಂಡು ಈ ರೀತಿ ಫಿಲ್ ಮಾಡಿ ಇಟ್ಕೊಂಡ್ಬಿಡಬೇಕು. ನೋಡಿ, ಎಲ್ಲನೂ ಫಿಲ್ ಮಾಡಿ ಇಟ್ಕೊಂಡು ಆಗಿದೆ ನಂದು. ನೋಡಿ, ಎಲ್ಲನೂ ಈ ಥರ ಒಂದೇ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಈಗ ನೋಡಿ, ಒಂದು ಸಲ ಡಸ್ಟ್ ಮಾಡಿಕೊಂಡ್ರೆ ಸಾಕು, ಈ ಸಿಲಿಕಾನ್ ಶೀಟ್ ಇರೋದ್ರಿಂದ. ಅಲ್ಲಿ ನೋಡಿ, ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ.
ಇದು ಲಟ್ಸೋಕ್ಕೂ ಏನು ಕಷ್ಟ ಇಲ್ಲ, ಹೋಳಿಗೆ ಲಟ್ಸ್ದಂಗೆ ಮೇಲಿನ ಮೇಲೆ ಒಂದು ಸ್ವಲ್ಪ 4 ಸಲ ಲಟ್ಸಿದ್ರೆ ಆಗೋಗ್ಬಿಡುತ್ತೆ. ತುಂಬ ಸಾಫ್ಟಾಗಿರುತ್ತಲ್ಲ ಅದಕ್ಕೆ. ತವಕ್ಕೆ ಕೆಳಗಡೆನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಮೇಲಿಂದನೂ ಒಂದು ಸ್ವಲ್ಪ ಪರೋಟಕ್ಕೆ ತುಪ್ಪವನ್ನು ಹಾಕಿದ್ದೀನಿ. ನೀವು ಬೇಕಂದರೆ ಬೆಣ್ಣೆ ಬೇಕಂದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬೇಡ ಅಂದರೆ ಯಾವುದಾದ್ರೂ ಎಣ್ಣೆ ಬೇಕಂದ್ರೂ ಹಾಕ್ಕೋಬೋದು. ನಾನು ಯೂಸ್ವಲಾಗಿ ಈ ಸ್ಟಫ್ಡ್ ಪರೋಟಕ್ಕೆ ತುಪ್ಪನೇ ಹಾಕೋದು, ನಮ್ಮಲ್ಲಿ ಎಲ್ರಿಗೂ ಅದೇ ಇಷ್ಟ ಆಗುತ್ತೆ. ಹಾಕಿ ಈ ರೀತಿ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿ ತುಪ್ಪನ 2 ಕಡೆ ಹದವಾಗಿ ಬೇಯಿಸ್ಕೊಂಬಿಟ್ರೆ ಬಿಸಿ ಬಿಸಿಯಾದ ಆಲೂ ಮೇಥಿ ಪರೋಟ ರೆಡಿ ಆಗುತ್ತೆ. ಈ ಆನಿಯನ್ ಮತ್ತು ಗಾರ್ಲಿಕನ್ನು ಹಾಕದೇ ಇರೋದ್ರಿಂದ ಒಪ್ಪತ್ತು ಉಪವಾಸ ಇದ್ದಾಗ ಸಹಿತ ಈ ರೀತಿಯಾಗಿ ಆಲೂ ಮೇಥಿ ಪರೋಟವನ್ನು ಮಾಡಿಕೊಂಡು ನಾವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಮೇಥಿ ಫ್ಲೇವರ್ ಇದೆಯಲ್ಲ, ಈ ಆಲೂ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು. ನೋಡಿ, ಈಗ ಒಂದು ಪರೋಟ ಬೇಯ್ತಾ ಇದೆ, ಈ ಕಡೆ ಇನ್ನೊಂದು ಪರೋಟ ಲಟ್ಸಿ ಆಗಿದೆ. ಬಿಸಿ ಬಿಸಿಯಾದ ಆಲೂ ಮೇಥಿ ಪರೋಟ ರೆಡಿ ಆಗಿದೆ. ಇದಕ್ಕೆ ಮೊಸರು ಮತ್ತು ಅದ್ರ ಮೇಲ್ಗಡೆ ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಕಾಲ ನಮಕ್ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಗ್ರೀನ್ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಮೊದಲು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಗ್ರೀನ್ ಚಟ್ನಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಇಲ್ಲೇ ಮೇಲ್ಗಡೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಇನ್ನೊಂದು ಪರೋಟ ಬೇಯೋ ಅಷ್ಟರಲ್ಲಿ ನೋಡಿ, ಇನ್ನೊಂದು ಪರೋಟನ ನಾವು ಈ ಕಡೆ ಲಟ್ಸ್ಕೊಬೋದು. ಒಬ್ಬರೇ ಈಸಿಯಾಗಿ ಬಿಡ್ಬೋದು. ತುಂಬ ಸುಲಭ ಇದು. ಬೆಳಿಗ್ಗೆ ಹೊತ್ತು ಮಾಡೋಕ್ಕೆ ಕಷ್ಟ ಅನ್ನೋದೇನಿಲ್ಲ. ಲಂಚ್ ಬಾಕ್ಸಿಗೂ ಕೊಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಬೇಯಬೇಕು ಅಂತ ಇಷ್ಟು ಬೇಯಿಸ್ಕೊಳ್ಳಿ. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.